ನವಭಾರತ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಿಮ್ಮ ರವಿಕುಮಾರ್ ಇವತ್ತು ನವಭಾರತ್ ನ್ಯೂಸ್ ಚಾನೆಲ್ ಪರವಾಗಿ ಇಂಟರ್ವ್ಯೂ ಮಾಡ್ತಾ ಇರುವಂತದ್ದು. ಇವತ್ತು ಸಮಾಜವಾದಿ ಪಕ್ಷದ ರಾಜ್ಯ ಕಾರ್ಯಕಾರಿ ಸಭೆ ನಡೆದಿದೆ. ಈ ಸಮಿತಿಯ ಸಭೆಯಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಮಂಜಪ್ಪ ಯಾದವ್ ಅವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ವೆಂಕಟ ಮುನಿಯವರು ಮತ್ತು ರಾಜ್ಯ ಉಪಾಧ್ಯಕ್ಷರಾದಂತಹ ರಾಜನಹಳ್ಳಿ ಮಂಜುನಾಥ್ ಅವರು ಮತ್ತು ರಾಜ್ಯ ಕಾರ್ಯದರ್ಶಿಯಾದಂತಹ ರವಿಕುಮಾರ್ ಮತ್ತೆ ಇತರೆ ಮುಖಂಡರುಗಳು ಇವತ್ತು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ಅವರೊಟ್ಟಿಗೆ ಚರ್ಚೆ ಮಾಡೋಣ. ಜೊತೆಗೂಡಿ ಇಡೀ ದೇಶದಲ್ಲೇ ಅತ್ಯುತ್ತಮ ಒಂದು ಸಮಾಜವಾದವನ್ನ ಮತ್ತು ಸಮಾಜವಾದಿ ಪಾರ್ಟಿಯನ್ನ ಇವತ್ತು ನಮಗೆ ಬಿಟ್ಟೋಗಿದ್ದಾರೆ. ದಿವಂಗತ ಆಗಿರ್ತಕ್ಕಂಥ ಜ್ಞಾನೇಶ್ ಮಿಶ್ರಾರವರಿಗೆ ನಮ್ಮ ಕರ್ನಾಟಕ ಸಮಾಜವಾದಿ ಪಾರ್ಟಿಯ ಪರವಾಗಿ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ, ನಾವು ಪಕ್ಷವನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಪಕ್ಷದ ಜಿಲ್ಲಾ ಸಮಿತಿಗಳನ್ನು ಸಹ ರಚನೆ ಮಾಡಿದ್ದೇವೆ. ಮತ್ತೆ ನಮ್ಮ ರಾಜ್ಯ ಸಮಿತಿಯನ್ನು ಕೂಡ ಬಲಿಷ್ಠವಾದಂತ ರಾಜ್ಯ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದೇವೆ. ಇದರ ಮುಖಾಂತರವಾಗಿ ಮುಂಬರ್ತಕ್ಕಂಥ ಯಾವುದೇ ಚುನಾವಣೆಗಳಿರ್ಬೋದು, ಯಾವುದೇ ಲೋಕಸಭೆ ಇರ್ಬೋದು ಅಥವಾ ವಿಧಾನಸಭೆ ಇರ್ಬೋದು, ಆಮೇಲೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಕೂಡ ನಮ್ಮ ಪಕ್ಷ ಸ್ಪರ್ಧೆ ಮಾಡುತ್ತೆ. ಯಾವುದೇ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳದೆ ನೇರವಾಗಿ ನಮ್ಮ ಪಕ್ಷ ಸ್ಪರ್ಧೆ ಮಾಡುತ್ತೆ. ಈ ಮುಖಾಂತರವಾಗಿ ನಾವು ಇವತ್ತು ನಮ್ಮ ಕರ್ನಾಟಕದ ವತಿಯಿಂದ ನಮ್ಮ ಅಖಿಲೇಶ್ ಯಾದವ್ ಅವರಿಗೆ ಕೈ ಬಲಪಡಿಸಲು ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದೇವೆ. ಕರ್ನಾಟಕದಾದ್ಯಂತ ನಮ್ಮ ಪಕ್ಷವನ್ನ ಅಖಿಲೇಶ್ ಯಾದವ್ ಅವರಿಗೆ ಕೈ ಬಲಪಡಿಸಲಿಕ್ಕೆ ಅವಿರತವಾದಂತಹ ಶ್ರಮವನ್ನು ಹಾಕಿ ನಾವು ದುಡಿತೀವಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಒಮ್ಮತದಿಂದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇವತ್ತು ನಾವು ಅಖಿಲೇಶ್ ಯಾದವ್ ಅವರ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಅಖಿಲೇಶ್ ಯಾದವ್ ಅವರು ಈ ದೇಶದ ನಾಯಕತ್ವವನ್ನು ವಹಿಸಿಕೊಂಡು ಯೂತ್ ಐಕಾನ್ ಆಗಿ ಹೊರಹೊಮ್ಮಿದ್ದಾರೆ. ಇವತ್ತು ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಥರ್ಡ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಮೂರನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. 37 ಲೋಕಸಭಾ ಸದಸ್ಯರನ್ನ ಹೊಂದಿರತಕ್ಕಂತ ನಮ್ಮ ಸಮಾಜವಾದಿ ಪಕ್ಷ ಅತಿ ದೊಡ್ಡ ಪಕ್ಷವಾಗಿದೆ. ಅದರ ನಾಯಕತ್ವವನ್ನು ವಹಿಸತಕ್ಕಂತ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಅಖಿಲೇಶ್ ಯಾದವ್ ಅವರಿಗೆ ನಾವು ಮತ್ತೊಮ್ಮೆ ಈಗೇನು ಮುಂಬರ್ತಕ್ಕಂತ ಚುನಾವಣೆ ಇದೆ ಉತ್ತರ ಪ್ರದೇಶದಲ್ಲಿ ಕನಿಷ್ಠ 300 ಸೀಟ್ಗಳನ್ನಾದ್ರೂ ಸಹ ಈ ಸರಿ ಜಯಶೀಲರಾಗಿ ನಾವು ಅವರಿಗೆ ಮುಖ್ಯಮಂತ್ರಿಗಳನ್ನು ಮಾಡುವುದರ ಮೂಲಕ ನಾವೆಲ್ಲ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು, ದೇಶದ ಎಲ್ಲ ಸಮಾಜವಾದಿ ಪಾರ್ಟಿಯ ಕಾರ್ಯಕರ್ತರುಗಳು ಪದಾಧಿಕಾರಿಗಳು ಶ್ರಮವಹಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೇನೆ. ಅಖಿಲೇಶ್ ಯಾದವ್ ಅವರ ನಾಯಕತ್ವವನ್ನ ಇವತ್ತು ದೇಶದಲ್ಲೇ ಬಹಳ ಮತ್ತು ಕಾರ್ಯಕರ್ತರೆಲ್ಲ ಜೊತೆಗೂಡಿ ಇವತ್ತು ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಸಮಾಜವಾದಿ ಪಕ್ಷವನ್ನ ಬೆಳೆಸುವ ಯೋಚನೆಯನ್ನ ಮಾಡ್ತಾ ಇದ್ವಿ. ಸಮಾಜವಾದಿ ಪಕ್ಷ, ಸಮಾಜವಾದ ಸಿದ್ಧಾಂತವನ್ನ ಒಪ್ಪಿಕೊಂಡಂತಹ ಎಲ್ಲಾ ವರ್ಗದವರು ಸಹ ಇವತ್ತು ರಾಜ್ಯಾದ್ಯಂತ ಈ ಸಮಾಜವಾದಿ ಪಕ್ಷಕ್ಕೆ ಸೇರ್ಪಡೆಗೊಳ್ತಿದ್ದಾರೆ. ಆ ನಿಟ್ಟಿನಲ್ಲಿ ಯುವಕರಿದ್ದಾರೆ, ಮಹಿಳೆಯರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಆ ನಿಟ್ಟಿನಲ್ಲಿ ಅನೇಕ ಅತೃಪ್ತ ನಾಯಕರುಗಳು ಎಲ್ಲ ಇದ್ದಾರೆ. ಇವರೆಲ್ಲರೂ ಸಹ ಇವತ್ತು ಸಮಾಜವಾದದ ಸಿದ್ಧಾಂತವನ್ನು ಒಪ್ಕೊಂಡ್ಬಿಟ್ಟು ಈ ಸಮಾಜವಾದಿ ಪಕ್ಷಕ್ಕೆ ಸೇರ್ಪಡೆಗೆ ಆಗ್ತಿದ್ದಾರೆ. ಆ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಈ ರಾಜ್ಯದಲ್ಲಿ ಸಮಾಜವಾದಿ ಪಕ್ಷವನ್ನ ಬೆಳೆಸುವುದರೊಂದಿಗೆ ರಾಷ್ಟ್ರದ ಏನು ಸನ್ಮಾನ್ಯ ಅಖಿಲೇಶ್ ಯಾದವ್ ಅವರು ಇದ್ದಾರೆ, ಅವರ ಕೈ ಬಲಪಡಿಸುವಂತ ಕೆಲಸ ಮುಂದಿನ ಅವರ ವಿಧಾನಸಭಾ ಚುನಾವಣೆಯಲ್ಲಿ, ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಆ ರಾಜ್ಯದ ಚುಕ್ಕಾಣಿ ಹಿಡಿಯುವುದರೊಂದಿಗೆ ಈ ದೇಶದ ಚುಕ್ಕಾಣಿಯನ್ನ ಹಿಡಿಯುವುದಕ್ಕೆ ಏನು ಬೇಕಾಗಿದೆ ಅದಕ್ಕೆ ಕೈ ಬಲಪಡಿಸುವಂತ ಪ್ರಯತ್ನ ಇಡೀ ದೇಶದಂತ ನಡೀತಾ ಇದೆ. ಅವರ ನಾಯಕತ್ವವನ್ನ ಇಡೀ ದೇಶ ಒಪ್ಪಿಕೊಳ್ತದೆ. ಆ ನಿಟ್ಟಿನಲ್ಲಿ ಇಡೀ ದೇಶ ಎಲ್ಲಾ ರಾಜ್ಯಗಳಲ್ಲೂ ಸಹ ಸಮಾಜವಾದಿ ಪಕ್ಷವನ್ನ ಬಲಪಡಿಸುವಂತಹ ಪ್ರಯತ್ನ ನಡೀತಾ ಇದೆ. ಮುಂದಿನ 2027ರಲ್ಲಿ ಅಖಿಲೇಶ್ ಯಾದವ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ನಾವೆಲ್ಲರೂ ಸಹ ಅವರಿಗೆ ಶಕ್ತಿಯನ್ನ ಕೊಡುವಂತ ಪ್ರಯತ್ನಗಳು ಸಹ ಎಲ್ಲಾ ರಾಜ್ಯಗಳಲ್ಲೂ ಸಹ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ನಾವು ಈ ಬಾರಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಮತ್ತೆ ಲೋಕಸಭಾ ಚುನಾವಣೆಗಳಲ್ಲಿ ಹಾಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ನಾವು ಸ್ವಯಂ ಆಗಿ ನಮ್ದೇ ಪಕ್ಷದಲ್ಲಿ ನಾವು ಯಾರ ಜೊತೆ ಹೊಂದಾಣಿಕೆ ಮಾಡದ ಹಾಗೆ ನಾವು ಅಲ್ಲಿ ಸ್ಪರ್ಧೆಯಲ್ಲಿ ಇಳಿದು ನಾವು ಜಯಶೀಲರಾಗಿ ಈ
ಮತ್ತೆ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ನಮ್ಮ ಅಸ್ತಿತ್ವವನ್ನ ಬೆಳೆಸ್ಕೊಳ್ಳಿಕ್ಕೆ ಎಲ್ಲರೂ ಸಹ ಪ್ರಯತ್ನ ಪಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ಈಗ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಜಿಲ್ಲಾ ಅದರ ಬಗ್ಗೆ ಪೂರ್ಣ ಮಾಹಿತಿಯೊಂದಿಗೆ ಇನ್ನ ಹೆಚ್ಚಿನ ಪ್ರಯತ್ನ ಮಾಡ್ಬೇಕಂತ ನಮ್ಮ ರಾಜ್ಯ ಸಮಾವೇಶನ ಇವತ್ತು ನಾವು ಸೇರ್ಪಡೆ ಆಗಿದ್ದೇವೆ. ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ನ್ಯಾಯಬದ್ಧವಾಗಿ ನಮಗೆ ಲಭಿಸಿರುವ ಹಕ್ಕುಗಳ ಬಗ್ಗೆ ಮತ್ತು ಜನಕ್ಕೆ ತಿಳಿಸೋ ಒಂದು ಯೋಜನೆ ಆಗಿದೆ ಇದು. ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಇವತ್ತು ಮಾತನಾಡಕ್ಕೆ ಇದ್ದೀವಿ. ಮತ್ತು ಇನ್ನೊಂದು ವಿಷಯ, ಇವತ್ತು ಏನು ನಮ್ಮ ರಾಹುಲ್ ಗಾಂಧಿ ಅವರು ಒಂದು ಸಮಾವೇಶ ಇಟ್ಟಿದ್ದಾರೋ ಅದ್ರ ಬಗ್ಗೆ ನಿಮ್ಗೆ ಒಂದು ಸಣ್ಣದ ಒಂದು ಉದಾಹರಣೆ ಹೇಳ್ತೀನಿ. 2 ವರ್ಷ ಹಿಂದೆ ಫಾತಿಮಾ ಅಂತ ಒಬ್ಬರು ನನಗೆ ಫೋನ್ ಮಾಡುದು, ಸರ್ ನಾವು ಈ ನಮ್ಮ ಏರಿಯಾದಲ್ಲಿ ಅಂದ್ರೆ ಅವ್ರು ಗೌರ್ಮೆಂಟ್ ಕ್ವಾರ್ಟರ್ಸ್ ಬಡವ್ರಿಗೆ ಕೊಡ್ತಾರಲ್ಲ, ಆ ಕ್ವಾರ್ಟರ್ಸ್ ಅಲ್ಲಿ 2,000 ಜನ ಇದ್ದಾರೆ. ಅದು ಇದೇ ಇವತ್ತು ನಾಳೆ ಏನು ಅವರು ಇದು ಮಾಡ್ಬೇಕು ಅಂತ ಇದ್ರು ಮಹಾದೇವಪುರ ಕ್ಷೇತ್ರದಲ್ಲಿ ಓಟು ಹಕ್ಕು ಅವ್ರಿಗೆ ಇವತ್ತಿಗೂ ಇಲ್ಲ. ಆದ್ರೆ ಆ 2 ವರ್ಷ ಹಿಂದೆ ಆ ಅಮ್ಮ ಫಾತಿಮಾ ಅಂತ ಫೋನ್ ಮಾಡಿದ್ರು, ಅಮ್ಮ ನೀವು ಹೋಗಿ ನೀವು ಕೇಳ್ರಿ, ಅವ್ರು ಮಾಡಿಲ್ಲ ಅಂದ್ರೆ ನಾನು ಎಲೆಕ್ಷನ್ ಕಮಿಷನ್ ಲೆಟರ್ ಕೊಡೋಣ ಅಂದಾಗ ಆ ಅಮ್ಮಗೆ ಒಬ್ಬರು ಮಾಡ್ಕೊಂಡ್ರು. ನಮ್ಮಲ್ಲಿ ಕೆಲವರು ತಪ್ಪಿದೆ ಏನಂದ್ರೆ ನಮ್ದಾದ್ರೆ ಸಾಕು, ಇನ್ನೊಬ್ರು ಮಾಡೋದ್ ಬೇಡ ಅಂತ. ನಾನು ಒಂದು 2 ತಿಂಗಳು ಹಿಂದೆ ಅದೇ ಏರಿಯಾಗೆ ಯಾವ್ದೋ ನೈರ್ಮಲ್ಯ ಶೌಚಾಲಯ ಬಗ್ಗೆ ಸರಿಯಾಗಿ ಇರ್ಲಿಲ್ಲ, ಸರ್ ನೀವು ಬಂದು ಒಂದ್ಸಲಿ ವೀಕ್ಷಣೆ ಮಾಡಿ ಹೇಗಿದೆ ನಮ್ದು ದನಗಳ ತರ ನಾವು ಜೀವನ ಮಾಡ್ತಾ ಇದೀವಿ, ಒಂದ್ಸಲಿ ನೋಡಿ ಸರ್ ಅಂದಾಗ ನಾನು ಅದು ಮಾನವ ಹಕ್ಕುಗಳಿಗೆ ರೆಫರ್ ಮಾಡಿದ್ದೀನಿ. ಆದ್ರೆ ಮಾನವ ಹಕ್ಕುಗಳಿಗೆ ಇನ್ನ ಯಾವುದೇ ಪತ್ರ ಬರ್ಲಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಇವರು ಇವತ್ತು ಹಮ್ಮಿಕೊಂಡಿರುವ ಒಂದು ಕಾರ್ಯಕ್ರಮ ಬಗ್ಗೆ ಹೇಳ್ತೀನಿ. 2,000 ಜನ ಇವತ್ತಿಗೂ ಓಟು ಹಕ್ಕು ಇಲ್ಲ ಅಲ್ಲಿರೋರಿಗೆ. 10 ವರ್ಷಗಳಿಂದ ಅಲ್ಲೇ ವಾಸವಿದ್ದಾರೆ. ಮತ್ತೆ ಎಲ್ಲ ಮಿಡಲ್ ಕ್ಲಾಸ್ ಅಂದ್ರೆ ದಲಿತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು. ಅದರಿಂದ ನಮ್ಮ ಅಲ್ಲಿನ MLA ಅವ್ರಿಗೆ ಬೇಕಾಗಿಲ್ಲ. ಅವ್ರು ಹೇಳ್ತಾರೆ, ಅಲ್ಲಿನ MLA ಹೇಳ್ತಾರೆ, ನಿಮ್ ಏರಿಯಾ ಓಟೆ ನನ್ಗೆ ಬೇಡ ಅಂದ್ರೆ ಒಂದು ಈಗಿನ ಸಮಾಜದಲ್ಲಿ ನಮ್ಮ ರಾಜಕೀಯ ನಾಯಕರು ಹೇಗಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬಹುದು. ಏನಂದ್ರೆ ನಿಮ್ ಏರಿಯಾ ಓಟೆ ಬೇಡ ಅಂತ ಒಂದು ರಾಜಕೀಯ ನಾಯಕರು ಇದ್ರೆ ಅಂತ ಮನಸ್ಥಿತಿ ಇರೋ ರಾಜಕೀಯ ನಾಯಕರು ನಮ್ಗೆ ಬೇಕಾ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಅಂತ ನಾಯಕರನ್ನ ನೀವು ತಿರಸ್ಕರಿಸಿ ಒಳ್ಳೆ ವ್ಯಕ್ತಿ ನಾವು ಚರ್ಚೆ ನಡೆಸಿದೀವಿ. ಈಗಾಗಲೇ ನಮ್ಮೆಲ್ಲರ ಕಣ್ಣಿಗೆ ಕಾಣ್ತಾ ಇರುವಂತದ್ದು ದೇವ್ರನ್ನ ಅವಹೇಳನ ಮಾಡ್ತಾ ಇದ್ದಾರೆ ಅಥವಾ ಮಾನವನ್ನ ಅವಹೇಳನ ಮಾಡ್ತಾ ಇದಾರೆ ಅನ್ನೋಂತ ರೀತಿಯಲ್ಲಿ ಬಿಂಬಿಸ್ತಾ ಇರುವಂತ ಒಂದು ಘಟನೆ ನಡೀತಾ ಇದೆ ಧರ್ಮಸ್ಥಳದ ಭಾಗದಲ್ಲಿ. ಸೊ ಮೊದಲನೇದಾಗಿ ಇದ್ರ ಬಗ್ಗೆ ನಾವು ಮಾತಾಡ್ಬೇಕು ಅನ್ನೋದಾದ್ರೆ, ನಾವ್ಯಾರು ಮಾನವನ್ನಾಗ್ಲಿ ಅಥವಾ ದೇವರನ್ನಾಗ್ಲಿ ನಿಂದಿಸ್ತಾ ಇಲ್ಲ. ಆದ್ರೆ ಅಲ್ಲಿ ನಡೆದಂತಹ ಏನು ಕ್ಷುಲ್ಲಕ ಘಟನೆಗಳು, ಅಪಹರಣದ ಪ್ರಕ್ರಿಯೆಗಳು, ಆಮೇಲೆ ಏನು ರೇಪ್ ಅಂಡ್ ಮರ್ಡರ್ ಕೇಸಸ್ಗಳೇನಿದೆ ಇದನ್ನ ಏನು ತನಿಖೆ ನಡೆಸ್ತಾ ಇದ್ದಾರೆ. ಇದು ಪಾರದರ್ಶಕವಾಗಿ ನಡಿಬೇಕು ಅನ್ನಂತ ಒಂದು ನಿಟ್ಟಿನಲ್ಲಿ ಸಮಾಜವಾದಿ ಪಕ್ಷ ಇದನ್ನ ನಾವು ಒತ್ತಿ ಹೇಳೋದೇನಪ್ಪ ಅಂದ್ರೆ, ಪಾರದರ್ಶಕವಾಗಿ ನಡೆದು ನಿಜವಾದ ತಪ್ಪಿತಸ್ಥರು ಯಾರೇ ಇರ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಸಂತೋಷ್ ರಾವ್ ಅನ್ನುವಂತ ಒಬ್ಬ ನಿರಪರಾಧಿ ವ್ಯಕ್ತಿಗೆ ಸುಮಾರು 8 ವರ್ಷಗಳ ಕಾಲ ಶಿಕ್ಷೆ ಏನಾಗಿದೆ. ಈ ರೀತಿಯ ನಿರಪರಾಧಿ ವ್ಯಕ್ತಿಗಳು ನಿಜವಾಗ್ಲೂ ಶಿಕ್ಷೆಗೆ ಒಳಗಾಗಬಾರ್ದು. ನಿಜವಾಗ್ಲೂ ಯಾರು ಶಿಕ್ಷೆಗೆ ಒಳಪಡಬೇಕು ಅವ್ರನ್ನ ತಪ್ಪಿಸುವಂತಹ ವ್ಯವಸ್ಥೆ ಏನು ನಡೀತಾ ಇದೆ. ಈಗಾಗಲೇ ಏನು SIT ರಚನೆಯಾಗಿ ತನಿಖೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಮಂಜುನಾಥ್ ಗೌಡ ಅನ್ನುವಂತ ಒಬ್ಬ ಇನ್ಸ್ಪೆಕ್ಟರ್ ಒಂದು ಅನಾಮಿಕ ವ್ಯಕ್ತಿ ಏನು ಬಂದು ಇವತ್ತು ದೂರು ಕೊಟ್ಟು ಈ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಅವನ ಮೇಲೆ ನೀನು ತನಿಖೆ ವಾಪಸ್ ತಗೋ ಅನ್ನೋ ರೀತಿಯಲ್ಲಿ ಧಮಕಿ ಹಾಕೋದು, ಈ ತರದೆಲ್ಲ ನಡೆದಿದೆ. ಸೊ ಇಂಥ ಸಂದರ್ಭದಲ್ಲಿ ಅವನನ್ನ ಇವತ್ತು ತನಿಖೆ ಏನು ನಡೀತಾ ಇದೆ ಅದರಿಂದ ಹೊರಗಿಟ್ಟು ತನಿಖೆ ನಡೀತಾ ಇದೆ. ಸೊ ಇಂತ ಒಂದು ವಾತಾವರಣ ಸೃಷ್ಟಿಯಾಗಿರೋದನ್ನ ಸಮಾಜವಾದಿ ಪಕ್ಷ ಮೊದಲನೇದಾಗಿ ಖಂಡಿಸುತ್ತೆ. ಮತ್ತೆ ಸರಿಯಾದ ರೀತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ನಡಿಬೇಕು ಅಂತೇಳಿ ಒತ್ತಾಯ ಮಾಡುತ್ತೆ. ಅದೇ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಉದ್ಯೋಗದ ಬೆಳವಣಿಗೆಗಳು ನಡೀತಾ ಇಲ್ಲ, ಉದ್ಯೋಗ ಕುಂಠಿತ ಆಗ್ತಾ ಇದೆ. ಆದ್ರೆ ಶೈಕ್ಷಣಿಕ ಸಂಸ್ಥೆಗಳು ಮಾತ್ರ ಗರಿಗೆದರ್ಕೊಂಡು ದಿನ ಹೊಸ ಕಾಲೇಜ್ಗಳು, ಹೊಸ ಸ್ಕೂಲ್ಗಳು ಓಪನ್ ಆಗ್ತಾ ಇದೆ. ಒಂದು ಡೊನೇಷನ್ ಹಾವಳಿ ಇರ್ಬೋದು, ಆಮೇಲೆ ಉದ್ಯೋಗ ರಹಿತ ಬೆಳವಣಿಗೆ ಏನಾಗ್ತಾ ಇದೆ. ಇವತ್ತು ದಾವಣಗೆರೆಯನ್ನ ಮ್ಯಾಂಚೆಸ್ಟರ್ ಸ್ವಂತವಾಗಿ ನಮ್ಮ ಜಿಲ್ಲೆ ಹೇಳ್ಬೇಕು, ನಮ್ಮ ಉತ್ತರ ಕನ್ನಡ ಜಿಲ್ಲೆ, ನಮ್ಮಲ್ಲಿ ತುಂಬಾ ಸಮಸ್ಯೆಗಳಿದಾವೆ. ಇವತ್ತಿಗೂ ಕೂಡ ಬೇರೆ ಬೇರೆ ಕಡೆಯಿಂದ ಇವತ್ತಿಗೆ ಶೂಟಿಂಗ್ ಮಾಡ್ಲಿಕ್ಕೆ ಇನ್ನೊಂದು ಬೇರೆ ತರ ಒಳ್ಳೆ ತರ ಪ್ರಕೃತಿ ಅಂತ ಬರ್ತಾರೆ. ಆದ್ರೆ ಅಲ್ಲಿ ನಮ್ಗೆ ಇರೋದು ಸೌಲಭ್ಯಗಳು, ಮೂಲ ಸೌಕರ್ಯಗಳು ಏನೂ ಇಲ್ಲ. ಅಲ್ಲಿರೋ ರಾಜಕಾರಣಿಗಳು ಏನಿದ್ದಾರೆ ಅವರು ತಮ್ಮ ಬೆಳೆಯನ್ನು ಬೇಯಿಸ್ಕೊಂಡು ಅವ್ರಿಗೇನು ಉಪಯೋಗ ಬೇಕು ಅದನ್ನ ಮಾಡ್ಕೊಂತಿದ್ದಾರೆ. ಬಿಟ್ರೆ ಇವತ್ತಿಗೂ ಕೂಡ ಯಾವುದೇ ತರ ಸೌಕರ್ಯಗಳನ್ನ ಅವರು ಒದಗಿಸ್ತಾ ಇಲ್ಲ. ಅದನ್ನ ನಾವು ಮುಂಚಿಂದನೂ ಇದ್ರ ಬಗ್ಗೆ ಬೇರೆ ಬೇರೆ
ಜಾಗಗಳಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಆದ್ರೆ ಅದನ್ನ ಯಾವುದೇ ತರ ಪ್ರಯೋಜನ ಆಗ್ಲಿಲ್ಲ. ಆದ್ರೆ ಇವತ್ತು ನಮ್ಮ ಸಮಾಜವಾದಿ ಪಕ್ಷದ ಕಡೆಯಿಂದ ಇದ್ರ ಬಗ್ಗೆ ತುಂಬಾ ಗಮನ ಕೊಟ್ಟು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನ ನಾವು ಫುಲ್ಫಿಲ್ ಮಾಡ್ಲಿಕ್ಕೆ ತುಂಬಾ ಟ್ರೈ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾವು ನಮ್ಮ ರಾಜ್ಯಾಧ್ಯಕ್ಷರಲ್ಲಿ ಕೇಳ್ಕೊಳ್ತೀವಿ. ಹಾಗೂ ನಮ್ಮ ಜಿಲ್ಲೆಗೆ ಏನಾದ್ರು ಒಂದು ಸಣ್ಣ ಒಂದು ಆಸ್ಪತ್ರೆಗೋಸ್ಕರ ಒಂದು ನಾವು ಕೇಳ್ಕೊಳ್ತಿರೋದು, ಬೇರೆ ಅದಾದ್ಮೇಲೆ ಆದ್ರೂ ಪರವಾಗಿಲ್ಲ, ಫಸ್ಟ್ ಒಂದು ಆಸ್ಪತ್ರೆ ಬೇಕು ಅಂತ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ತುಂಬಾ ಕಡೆಗಳಲ್ಲಿ ತುಂಬಾ ಜನರು ಹೇಳ್ತಿದ್ದಾರೆ ಇದನ್ನ. ಆದ್ರೆ ಯಾವ್ದು UPN ನಡೀತಿರೋ ಒಂದೊಂದು ಕೆಲಸಗಳು, ಸೊ ಎಲ್ಲೆಲ್ಲಿ ದಲಿತರ ಬಗ್ಗೆ ದೂಷಣೆ ಆಗ್ತಿದೆ, ದಲಿತರುಗಳನ್ನ ಹುಡುಕಿ ಅವರಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆ ಅದನ್ನ ನೋಡಿ ನಮ್ಮ ಸಮಾಜಕ್ಕೆ ಈ ತರ ಇದಾರೆ, ಇದನ್ನೆಲ್ಲದನ್ನು ತಂದ್ಕೊಡ್ತಿರೋ ಅಂತ ಅಖಿಲೇಶ್ ಯಾದವ್ ಅವ್ರನ್ನ ನೋಡಿ ನಾವು ಯೂತ್ಸ್ಗಳು ಇನ್ಸ್ಪೈರ್ ಆಗಿ ಈ ಪಕ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದೇನೆ. ಸೊ ಇದೊಂದು ನನ್ನ ಭಾಗ್ಯ. ಮುಂದಿನ ನನ್ನ ಎಲ್ಲಾ ಕೆಲಸಕ್ಕೂ ನಮ್ಮ ಮಂಜಪ್ಪ ಸರ್ ಅವರು ಮುಂದೆ ನಿಂತು ನಮಗೆ ನಡೆಸ್ಕೊಡ್ಬೇಕು. ನಮ್ಮ ಇಲ್ಲಿ ಎಲ್ಲಾ ಕೂತಿರೋಂತ ಕಾರ್ಯಾಧ್ಯಕ್ಷರು, ಅಧ್ಯಕ್ಷರುಗಳು ನಮ್ಮಂತ ಯೂತ್ಸ್ಗಳಿಗೆ ಗೈಡ್ ಮಾಡಿ ನಮ್ಮ ಕರ್ನಾಟಕದಲ್ಲೂ ಇದೇ ಸಮಾಜವಾದಿ ಪಕ್ಷವನ್ನು ನಡೆಸ್ಕೊಂಡು ಹೋಗ್ತಾ ಮುಂದೆ ಈ ಪಕ್ಷ ಆಡಳಿತಕ್ಕೆ ಬರ್ಬೇಕು ಅಂತ ಕೇಳುತ್ತಾ ನನ್ನ ಎರಡು ಮಾತು